This video is part of the ಗೀತಾ ಒಲಿಂಪಿಯಾಡ್ 2025. ನಾನು ಈಗ ಗೋಶಾಲೆಯ ಬಗ್ಗೆ ಮಾತಾಡ್ತೀನಿ. ಗೋಶಾಲೆ ಅಂದರೆ ಗೋಗಳೆಲ್ಲರನ್ನು ಒಟ್ಟಿಗೆ ಹಲವಾರು ತಳಿಗಳನ್ನು ಇಟ್ಟು ಸಾಕುವಂಥ ಒಂದು ಪ್ರದೇಶವಾಗಿದೆ. ಗೋಶಾಲೆಯಲ್ಲಿ ಶ್ರೀ ಕೃಷ್ಣ ಪರಮಾತ್ಮನೇ ಇರ್ತಾನೆ ಅಂತ ಹೇಳಿ ನಮ್ಮ ಹಿಂದೂ ಧರ್ಮದ ನಂಬಿಕೆಯಾಗಿದೆ. ಗೋ ಸೇವೆ ಮಾಡುವುದರಿಂದ, ಗೋವಿನ ಪಾಲನೆ ಪೋಷಣೆ ಮಾಡುವುದರಿಂದ ನಮಗೆ ಹಾಲು, ಸಗಣಿ, ಗೋಮೂತ್ರ ಇವೆಲ್ಲವೂ ಪೂಜನೀಯವಾದಂಥ ವಸ್ತುಗಳೇ ಆಗಿದ್ದಾವೆ. ಹಾಲು ಇದು ಹುಟ್ಟಿದ ಮಗುವಿನಿಂದ ಹಿಡಿದು ಸಾಯುವ ತನಕನೂ, ಮನುಷ್ಯ ಸಾಯುವ ತನಕನೂ ಅವನಿಗೆ ಆಗುವಂಥ ಒಂದು ಉತ್ಪನ್ನ. ಗೋಮೂತ್ರನ ಪೂಜೆಗೂ ಬಳಸ್ತೀವಿ. ಆಮೇಲೆ ಹಲವಾರು ರೋಗ ರುಜಿನಗಳಿಗೂ ಕೂಡ ಬರುತ್ತೆ. ಗೋವಿನ ಸಗಣಿ ಇದನ್ನು ಕೃಷಿ ಉತ್ಪನ್ನವಾಗ ಗೊಬ್ಬರಕ್ಕೆ ಉಪಯೋಗಿಸ್ತೀವಿ. ಆಮೇಲೆ ಇದನ್ನು ಬೆರಣಿ ತಟ್ಟಿ ಒಲೆಗೆ ಉರುವಲಾಗಿ ಮಾಡ್ತೀವಿ. ಅದನ್ನು ಸುಟ್ಟು ದೇವರ ಮುಂದೆ ಇಟ್ಕೊಂಡು ದೇವರ ರಕ್ಷೆಯಾಗಿ ಅದನ್ನು ಬಳಸ್ತೀವಿ. ಗೋವಿನ ಪೂಜೆ ಮಾಡೋದರಿಂದ ಕೃಷ್ಣನಿಗೆ ತುಂಬ ಪ್ರಿಯವಾದಂಥ ಪ್ರಾಣಿ ಇದು ಕೃಷ್ಣನೇ ಅದರಲ್ಲಿ ಗೋಪಾಲಕ ಅಂತ ಹೇಳಿ ತನ್ನನ್ನು ತಾನು ಕರ್ಕೊಂಡ್ಬಿಟ್ಟಿದ್ದಾನೆ. ಇದನ್ನು ಪೂಜೆ ಮಾಡೋದ್ರಿಂದ ನಮಗೆ ಇಹದಲ್ಲೂ ಪರದಲ್ಲೂ ಒಂದು ಒಳ್ಳೆಯ ಮುಕ್ತಿ ಸಿಗ್ತದೆ ಅಂತ ಹೇಳಿ ನಮ್ಮ ಹಿಂದೂ ಧರ್ಮದಲ್ಲಿ ನಂಬಿಕೆ ಇದೆ. ಆಯುಧಾನಾಮಹಂ ವಜ್ರಂ ಧೇನೂನಾಮಸ್ಮಿ ಕಾಮದಕ್ ಪ್ರಜನಶ್ಚಾಸ್ಮಿ ಕಂದಬ್ಬ ಸರ್ಪಣಾಮಸ್ಮಿ ವಾಸುಕಿ ಅಂತ ಹೇಳಿ ಭಗವದ್ಗೀತೆ ಒಳಗೆ ಧೇನುವನ್ನು ಶ್ರೀಕೃಷ್ಣ ಪರಮಾತ್ಮನ ಇದಕ್ಕೇ ಹೋಲಿಸ್ಬಿಟ್ಟಿದ್ದಾರೆ. ಹಾಗಾಗಿ ಗೋಶಾಲೆ ಒಂದು ಪವಿತ್ರವಾದಂಥ ಪ್ರದೇಶವಾಗಿದೆ. ಇಷ್ಟೊಂದು ಉಪಯುಕ್ತವಾದಂಥ ಪ್ರಾಣಿಯ ಪಾಲನೆ ಮಾಡುವುದರ ಜೊತೆಗೆ ಈ ಪ್ರದೇಶದಲ್ಲಿ ಸ್ವಲ್ಪ ಕಾಲ ಕಳೆಯುವುದು ನಮಗೆ ತುಂಬ ಮನಸ್ಸಿಗೂ ಹರ್ಷದಾಯಕ, ತುಂಬ ಉಲ್ಲಾಸದಾಯಕವಾಗಿರ್ತದೆ ಅಂತ ಹೇಳಿ ನಾನು ನನ್ನ ಮಾತನ್ನು ಮುಗಿಸ್ತೀನಿ. ಜೈ ಶ್ರೀಕೃಷ್ಣ.